ರಾಜಧಾನಿ ಬೆಂಗಳೂರಲ್ಲಿ ಕನ್ನಡದ ಕಹಳೆ ಮೊಳಗಿದೆ. ಇವತ್ತು ಅನ್ಯ ಭಾಷೆಯ ನಾಮಫಲಕದ ವಿರುದ್ಧವಾಗಿ ಕರವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಇವತ್ತು ಕನ್ನಡ ನಾಮಫಲಕ ಕರ್ನಾಟಕದಲ್ಲಿ ಕಡ್ಡಾಯ ಇರಬೇಕು, ಯಾವುದೇ ಕಾರಣಕ್ಕೂ ಯಾವ್ಯಾವುದೋ ಭಾಷೆ ಬೋರ್ಡ್ಗಳನ್ನು ಹಾಕೊಳ್ಳೋದು ಯಾಕೆ? ಕನ್ನಡ ಏನು ಮಾಡಿದೆ ನಿಮಗೆ? ನೀವು ಬಿಸ್ನೆಸ್ ಮಾಡಿ, ಜೀವನ ಮಾಡಿ, ಕೆಲಸ ಮಾಡ್ಕೊಳ್ಳಿ, ಹೊಟ್ಟೆ ತುಂಬಿಸ್ಕೊಳ್ಳಿ. ಆದರೆ ಕನ್ನಡದ ಅನ್ನ ಬೇಕು, ಗಾಳಿ ಬೇಕು, ನೀರು ಬೇಕು, ಜಾಗ ಬೇಕು, ಕೆಲಸದವ್ರು ಬೇಕು, ಲಾಭ ಬೇಕು, ಹಣ ಬೇಕು, ಆದರೆ ಕನ್ನಡ ಮಾತ್ರ ಬೇಡ ಅಂದರೆ ಯಾಕಿದು? ನಾವು ಒಪ್ಪಲ್ಲ ಇದನ್ನು. ಮೊದಲು ಕನ್ನಡ ನಾಮಫಲಕವನ್ನು ಅಳವಡಿಸಿ ಕಡ್ಡಾಯ ಮಾಡಲೇಬೇಕಂತ ಹೇಳಿ ಕರವೇ ಇವತ್ತು ಸಿಟ್ಟಿಗೆದ್ದಿತ್ತು, ಸಿಡಿದೆದ್ದಿತ್ತು. ಕನ್ನಡ ನಾಮಫಲಕ ಕಡ್ಡಾಯ ಅಂತ ಹೋರಾಟವನ್ನು ಶುರು ಮಾಡಿತ್ತು. ದೇವನಹಳ್ಳಿಯ ಸಾದಹಳ್ಳಿ ಟೋಲ್ ಬಳಿಯಲ್ಲಿ ಕರವೇ ಪ್ರೊಟೆಸ್ಟ್ ಕೂಡ ಮಾಡ್ತು. ಮಾಲ್ ಆಫ್ ಏಷ್ಯಾ ಮುಂದೆ ಮಹಿಳಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡಿದ್ರು. ಇವತ್ತು ಪೊಲೀಸರನ್ನು ಯಾಮಾರಿಸಿ ಮಾಲ್ ಒಳಗಡೆ ನುಗ್ಗೋದಕ್ಕೆ ಮಹಿಳೆಯರು ಯತ್ನಿಸಿದ್ದಾರೆ. ಇವತ್ತು ಮಹಿಳಾ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಗುಂಡನಿಗೆ, ಈ ಮಾಲೀಕನಿಗೆ, ರೌಡಿ ಮಾಲೀಕನಿಗೆ ಬೇಕು. ರಾಜ್ಕುಮಾರ್ ಬಗ್ಗಲ್ಲ, ನಾವು ಹೋರಾಟ ಮಾಡೇ ಮಾಡ್ತೇವೆ. ಇದಕ್ಕೆಲ್ಲ ಎದುರಲ್ಲ ನಾವು. ಈ ಮಾಲೋ ಬಸ್ 100% ಕನ್ನಡದವ್ರು ಇರ್ಬೇಕು. ನೀವೇನೇ ಮಾಡಿದ್ರು ಮುಂದಿನ ದಿನದಲ್ಲಿ ಮಾಲೆ ಬಸ್ಸದಲ್ಲಿ ಎಲ್ಲಾ ಕನ್ನಡಿಗರೇ ಇರ್ಬೇಕು. ಕನ್ನಡ ಬಿಟ್ಟು ಬೇರೆ ಯಾರಿದ್ರು ಮತ್ತೆ ನಾವು ಬಿಡೋದೇ ಇಲ್ಲ. ಕರ್ನಾಟಕ ರಕ್ಷಣಾ ಅನ್ಯಾಯ ನಡೀತಾ ಇದೆ ಇಲ್ಲಿ. ಯಾರು ಕೇಳಲ್ವಾ? ಅಲ್ಲ, ಅವ್ರು ನಾಮರ್ದ್ರು ಔತಿ ಕೂತಿದ್ದಾರೆ, ಅವರೇ ಕೇಳ್ಬೇಕು. ನೀವು ಏನಕ್ಕೆ, ನಿಮಗೇನಕ್ಕೆ ಅಷ್ಟೊಂದು ಅಂಜಿಕೆ ಅಂತ? ಅಂಜಿಕೆ ಪುರುಕರವರು. ನಾವು ಧೈರ್ಯವಾಗಿ ಆಚೆ ಬಂದಿದ್ದೀವಿ, ನಮ್ಮನ್ನು ತುಂಬ್ತಾ ಇದ್ದೀರಾ. ಇದು ಅನ್ಯಾಯ, ಇದು ನಡಿಬಾರ್ದು. ಅನ್ಯಾಯ. ಕರವೇ ಕಾರ್ಯಕರ್ತರು 10 ವರ್ಷ ಮಾಲೋಪೇಶ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಈಗಾಗಲೇ ಮಾಲೋಪೇಶಕ್ಕೆ ನುಗ್ಗೋದಕ್ಕೆ ಇಲ್ಲಿ ಬಂದಿರುವಂತವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಮಾಲೋಪೇಶ ಬಗ್ಗೆ ನುಗ್ಗೋದು ಕೇಳ್ತೀವಿ. ಇದು ನಮ್ಮ ಕನ್ನಡಕ್ಕೋಸ್ಕರ ಓಡಾಡ್ತಾ ಇದ್ದೀರಿ, ರಕ್ತವನ್ನು ಇದ್ದಾರೆ. ಏನಕ್ಕೋಸ್ಕರ ಇದು? ಏನಕ್ಕೋಸ್ಕರ ಈ ಅನ್ಯಾಯ ಮಾಡ್ತಾ ಇದ್ದೀರಾ? ನಾವು ಹಾ ಸರ್, ಕನ್ನಡ ಬಳಸ್ತಾ ಇಲ್ಲ ಮಾಲಾಪೇಶದವರು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವಿಲ್ಲಿ ಪ್ರೊಟೆಸ್ಟ್ ಮಾಡಕ್ ಬಂದಿದ್ವಿ ಸರ್, ಕರವೆಯಿಂದ. ಅಕ್ಷರಶಃ ಮಾಲೋಪೇಶ ವಿರುದ್ಧ ಕನ್ನಡ ಸಂಘಟನೆಗಳು ಕೆಂಡ ಕಾರ್ತಾ ಇದ್ದಾರೆ. ಕ್ಲೋಸ್ ಮಾಡಿ